ಸರ್ ನಮ್ಮ ಬಿಡಿ ಕಾಲೋನಿ ಹುಡುಗ ಅವನು ಸಲ್ಮಾನ್ ಅಂತ. ಅವನಿಗೆ ರಾತ್ರಿ ಬಂದುಬಿಟ್ಟು ಮನೆಯಿಂದ ಕರ್ಕೊಂಡೋಗಿರೋದು. ನನಗೆ ಬೆಳಿಗ್ಗೆ 7:30 ಫೋನ್ ಬಂತು. ಅವರಮ್ಮ ಫೋನ್ ಮಾಡಿದರು, ಈ ಥರ ಅದು ನಮ್ಮ ಮಗಂದು ಮರ್ಡರ್ ಆಗಿದೆ ಅಂತ. ಸಡನ್ನಾಗಿ ನಾನು ಟೇಷನ್ ಹತ್ರ ಬಂದು ನೋಡಿದ್ರೆ ಆಟೋ ಅಲ್ಲಿ ಸೀಸ್ ಮಾಡಿದ್ದಾರೆ. ಅವ್ನು ರಶೀದ್ ಅಂತ ಹುಡುಗ, ಅವ್ನು ಮರ್ಡರ್ ಮಾಡಿರೋದು. ಗಾಯ ಜಾಸ್ತಿ ಆಗಿದೆ, ಅವನಿಗೆ ಹಿಂದ್ಗಡೆ ಏಟ್ ಬಿದ್ದಿತ್ತು. ಅದು ನೋಡಿಕೊಂಡು ನಾವು ಸ್ಟೇಷನ್ ಹತ್ರ ಹೋಗಿದ್ರು. ಇವಾಗ ಅವನು ರಶೀದ್ ಇದ್ದಾನಲ್ವಾ, ಆಲ್ರೆಡಿ 2012 ಅವನಿಗೆ ಮೊದಲೇ FIR ಆಗಿದೆ ಅಂತೆ. ಅವನು ಬಂದ್ಬಿಟ್ಟು ರೌಡಿ ಕೇಸಾಗ ಮೊದಲೇ ಫೀಡ್ ಮಾಡಿದಾರಂತೆ. ತಿರ್ಗಾ ಈ ಮರ್ಡರ್ ಮಾಡಿರೋದು ಈ ಬೈಪಾಸ್ ಬಾರ್ ಹತ್ರ ಆಗಿರೋದು ಮರ್ಡರ್. ಯಾವ ಕಾರಣಕ್ಕಾಗಿದೆ ಅದು ಗೊತ್ತಿಲ್ಲ ನಮಗೆ. ಅವ್ರ ತಂದೆ ತಾಯಿ ಹೇಳಿದ್ಮೇಲೆ ನಮ್ಗೆ ಬಂದ್ಬಿಟ್ಟು ಇಲ್ಲಿ ವಿಚಾರಣೆ ಮಾಡೋದು ಅಷ್ಟೇ. ಇವನು ಕುಡ್ದಿದ್ದಾನೆ ಇದು ಗೊತ್ತಿಲ್ಲ. ಅವನು ಓವರ್ ಗಾಂಜಾ ಅಫೀಮು ಎಲ್ಲ ಹೊಡಿತಾನಂತವನು. ಅವ್ನ ಬಿಸ್ನೆಸ್ಸೇ ಅದಂತೆ. ಗಾಡಿನಾಗ ಯಾವಾಗೂ ಚಾಕು ಲಾಂಗ್ ಹಂಗೆ ಇಟ್ಕೊಂಡಿರ್ತಾನಂತೆ. ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ನೋಡಲಿಲ್ಲ, ಮತ್ತು ಎಲ್ಲರೂ ನೋಡಿರೋದೇ ಹೇಳಿದ್ರು. ಇಲ್ಲ ಸರ್, ದುಡ್ಡು ಯಾವುದಿಲ್ಲ. ಪಾಪ ಹುಡುಗ ಆ ಥರದಿಲ್ಲ. ಅವ್ನು ಮೊದಲಿಂದ ಕೆಲಸ ಮಾಡಿಕೊಂಡು ಅವ್ರ ಸೋಫಾ ಸೆಟ್ ಹೊಸದು ಮಾಡಿಕೊಂಡು ಅವ್ನ ಶೋರೂಮು ತೆಗ್ದಿದ್ನು ಎಮ್ಗಲ್ ಕಡೆ ಎಲ್ಲೋ. ಲಾಸ್ ಆಗಿಬಿಟ್ಟು ಇವಾಗ ಬಂದ್ಬಿಟ್ಟು ಇಲ್ಲಿ ಸ್ವಂತ ಕೆಲಸ ಮಾಡ್ಕೊಂಡಿದ್ದಾನೆ. ಯಾರೋ ಸೋಫಾಗೆ ಅಡ್ವಾನ್ಸ್ ಕೊಡ್ತೀನಂತ ಕರ್ಕೊಂಡೋಗಿರೋದು. ಆ ಥರದ್ದು ಏನೂ ವ್ಯವಸ್ಥೆ ಇಲ್ಲ. ಒಂದು ಕರೇಜ್ ಸಾಲಾಗಿಲ್ಲ, ಏನಿಲ್ಲ. ಸಲ್ಮಾನ್ ಅನ್ನೋ ಹುಡುಗ ನಮ್ಮ ನಾದಿನಿ ಮಗನಾಗಿದ್ದು, ಇವರು ನಿನ್ನೆ ಸಂಜೆ ಸೋಫಾ ಸೆಟ್ ರಿಪೇರಿಗಂತ ಕರೆಸಿ ಅವ್ರಿಗೆ ಅನ್ಯಾಯದಿಂದ ಅವ್ರದ್ದು ಮನೆ ಎಲ್ಲ ಜವಾಬ್ದಾರಿ ಕೂಡ ಇವ್ರ ಮೇಲೆ ನಿಂತಿತ್ತು. ಆದರೆ ಈ ಹುಡುಗ ತುಂಬ ನಾವು ಸಾಕಿದ ಹುಡುಗ, ತುಂಬ ಶಿಸ್ತಿನ ಹುಡುಗ, ಯಾವುದೇ ರೀತಿಯ ಒಂದು ಚಟಗಳಿರಲಿಲ್ಲ. ಮನೆಯ ಫ್ಯಾಮಿಲಿ ಎಲ್ಲ ಕೂಡ ನಡೆಸ್ತಾ ಇದ್ದ. ಆದರೆ ಇಂಥ ವ್ಯಕ್ತಿಗೆ ಇವತ್ತು ಒಂದು ಮಗು ಇದೆ, ರೀಸೆಂಟ್ 26 ವರ್ಷ ಮಗು ಈ ಹುಡುಗನಿಗೆ. ಆದರೆ ಸ್ವಂತ ನಮ್ಮ ನಾದಿನಿ ಮಗ ಆಗಿದ್ರು, ಬಟ್ ಒಳ್ಳೆ ಕ್ಯಾರೆಕ್ಟರ್ ಹುಡುಗ. ಆದರೆ ಇವ್ರನ್ನ ಸೋಫಾ ಸೆಟ್ ರಿಪೇರಿ ಮಾಡಿಸ್ಬೇಕಂತ ಕರೆಸಿ ಇವತ್ತು ಮೋಸದಿಂದ ಸಾಯಿಸಿದ್ದಾರೆ. ಅಂಥ ವ್ಯಕ್ತಿನ ಇವತ್ತು ಬಿಡಬಾರ್ದು, ಅವ್ರ ನ್ಯಾಯ ಕೊಡಿಸ್ಬೇಕು ಇವತ್ತು. ಯಾಕಂದರೆ ಇವತ್ತು ನೋಡಿ, ಒಬ್ಬ ತಾಯಿ ಇದೆ, ತಂದೆ ಇದ್ದಾರೆ, ಅವ್ರಿಗೆ ಒಂದು ಫ್ಯಾಮಿಲಿ ಅಂತಿದೆ, ತುಂಬ ಸಾಲ ಕೂಡ ಇದೆ. ಆದರೆ ಇವತ್ತು ಸರ್ಕಾರ ಇಂಥ ಒಂದು ಕುಡಿದು ಚಟ ಎಕ್ಸಿ ಹೊಡೆದಿದ್ದಾರೆ, ಇವತ್ತು ಮರ್ಡರ್ ಮಾಡಿದ್ದಾರೆ. ಆ ಮರ್ಡರ್ ಮಾಡಿರೋ ವ್ಯಕ್ತಿ ಸುಮಾರು ಚಟಕ್ಕೆ ಅವಲಂಬಿತ ಆಗಿರ್ತಾನೆ, ದುಶ್ಚಟಗಳಿಗೆ. ಅಂಥ ವ್ಯಕ್ತಿ ಇವತ್ತು ಮರ್ಡರ್ ಆಗಿದೆ. ಬಟ್ ಇದರಿಂದ ದಯವಿಟ್ಟು ಇವತ್ತು ಸರ್ಕಾರ ಎಚ್ಚೆತ್ಕೊಳ್ಬೇಕು. ಈ ಜಿಲ್ಲಾ ದಂಡಾಧಿಕಾರಿಗಳು ತಕ್ಷಣ ಇದಕ್ಕೆ ಪರಿಹಾರ ಕೊಡಿಸಿ ಆ ವ್ಯಕ್ತಿಗೆ ಪರ್ಮನೆಂಟ್ ಆಗಿ ಜೈಲು ಕಳಿಸ್ಬೇಕು. ಮತ್ತು ನಷ್ಟ ಯಾರಿಗಾಗಿದೆ ಅವ್ರ ಪರಿಹಾರ ಕೊಡಿಸ್ಬೇಕು ಸರ್. ಗಲಾಟೆ ಏನು ಅಂತ ಗೊತ್ತಿಲ್ಲ, ಬಟ್ ಅವ್ರು ಸೋಫಾ ಸೆಟ್ ರಿಪೇರಿ ಅಂತ ಕರೆಸಿದ್ದಾರೆ ಸರ್. ಅವರು ಯಾರು ಅದು ಅವ್ರ ಜೊತೆಯಲ್ಲಿ ಹೋಗಿದ್ರಲ್ಲ, ಈಗ ಅವ್ರ ಅಮ್ಮ ಹೇಳ್ತಲ್ಲ, ನಾವು ಬೇರೆ ಊರಲ್ಲಿರೋದು, ಬಟ್ ಆಲ್ರೆಡಿ ಅವ್ರ ಅಮ್ಮ ಹೇಳಿದ್ದಾರೆ. ಆದರೆ ಇದು ಆ ಹುಡುಗ ತುಂಬ ಒಳ್ಳೆ ಹುಡುಗ. ಆದರೆ ಇವತ್ತು ಅಲ್ಲಿ ಆಗಿರೋದು ದುಶ್ಚಟಕ್ಕೆ ಒಳಪಟ್ಟಂಥ ವ್ಯಕ್ತಿ ಇವ್ರನ್ನ ಕೊಲೆ ಮಾಡಿ ಮರ್ಡರ್ ಮಾಡಿದಾರಂತ ನಮಗೂ ವಿಷಯ ತಿಳಿತು. ಅದು ದಯವಿಟ್ಟು ನ್ಯಾಯ ಕೊಡಿಸಿ. ಬಡ ಕುಟುಂಬ, ಅವರು ಇಡೀ ಫ್ಯಾಮಿಲಿ ಅವ್ರ ಮೇಲೆ ಅವಲಂಬಿತ ಆಗಿತ್ತು, ಚಿಕ್ಕ ವಯಸ್ಸು. ನಿಮ್ಮ ಕಡೆ ನಾನು ರಿಕ್ವೆಸ್ಟ್ ಆಗಂದ್ರೆ ಇವತ್ತು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮ ಹೆಸರು ಹುಸೇನ್ ಸಾಬ್ ಅಂತ, ನಮ್ಮದು ಮುರುಗಮಲ್ಲ ಸರ್.